ನಮ್ಮ ಬಾಲ್ಯ ನನಗೆ 5-6ನೇ ಕ್ಲಾಸ್ ಆಗೋ ಹೊತ್ತಿಗೆ ನಮ್ಮ ತಂದೆಯವರಿಗೆ ಯಾವ ಕೆಲಸವೂ ಇರಲಿಲ್ಲ. ನನ್ನ ಅರಿವು ಮೂಡುವ ಹೊತ್ತಿಗೆ ಒಂದೊತ್ತು ಊಟಕ್ಕೂ ಗತಿ ಇಲ್ಲದ ಪರಿಸ್ಥಿತಿ. ಚಿಕ್ಕಮಗಳೂರು ಹೋದಾಗ ನಮ್ಮ ತಾಯಿಯ ತಮ್ಮಂದರು ಅಲ್ಲಿ ಅಣ್ಣಂದರು ಮತ್ತು ತಮ್ಮಂದರಲ್ಲಿದ್ದಾರೆ. ಅವ್ರು ಬಿಗಿನಿಂಗಲ್ಲೇ ನಾವು ನೋಡ್ಕೊಳ್ತೇವೆ, ಊಟ ತಿಂಡಿ ಹಾಕ್ತೇವೆ ಅಂತ ಹೇಳಿದ್ರು. ಅಲ್ಲಿ ಒಂದು 6 ತಿಂಗಳು 1 ವರ್ಷ ಆಗೋಷ್ಟೊತ್ತಿಗೆ ಅವರು ನಾನು ಓದ್ಲಿಕ್ಕೆ ಕೂತ್ ಕೂಡಲೇ ಏನು ಹಿಂಗಿಲ್ಲಿ ಧರ್ಮಕ್ಕೆ ಬರುತ್ತಾ ಹಂಗೆ ಹಿಂಗೆಲ್ಲ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸಂತೆ ಮಾರ್ಕೆಟಲ್ಲಿ ಗೋಣಿ ಚೀಲ, ಒಂದು ಚೀಲ ಕೆಳಗೆ ಒಂದು ಚೀಲ ಮೇಲೆ, ಚಿಕ್ಕಮಗಳೂರಿನ ಮಾರ್ಕೆಟ್ನಲ್ಲಿ ಮಲಗೋದು. ಬೆಳಗ್ಗೆ ಬಂದು ಕೋಲಲ್ಲಿ ಹೊಡೆಯೋರು, ಏಳು ಯಾನು ಅಂತ. ನೀವು ನಂಬೋದಿಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದು ಹಾವುಗಳು ಹರಿದಾಡೋ ಜಾಗ ಅದು, ತೆಂಗಿನ ತೋಪು, ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದು ದಿವಸ ನನ್ನ ಪಕ್ಕದಲ್ಲೇ ಹಾವು ಹರಿದು ಹೋಗ್ಬಿಟ್ಟಂಗೆ ಸೌಂಡ್ ಬಂತು ಅಂತ ತಿರುಗಿ ನೋಡಿದ್ರೆ ಹಾವು ಹೋಗ್ತದೆ. ಹಿಂಗಾಯ್ತು ಅಂತಾರೆ. ಫಯಾಜ್ ಖಾನ್ ಅಂತ ಒಬ್ಬ ಸಾರಂಗಿ ಪ್ಲೇಯರ್ ಇದ್ದಾರೆ, ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದು ನಾನು. ಅವರಿಗೆ ಬಂದಾಗ ಬಿಗಿನಿಂಗಲ್ಲಿ 25,000 ದುಡ್ಡು ಕೊಟ್ಬಿಟ್ಟು ಬನ್ನಿ ನೀವು ಧೈರ್ಯದಲ್ಲಿ ನಾನಿದ್ದೀನಿ ನಿಮಗೆ ಅಂತ ಹೇಳಿ ಕರ್ಕೊಂಡ್ಬಂದಿದ್ದು ನಾನು. ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾರೆ ಅಂದರೆ, ಕೊರೋನಾ ಸಂದರ್ಭದಲ್ಲಿ ನನ್ನ ಮಗಳು ಮದುವೆ ಫಿಕ್ಸ್ ಆಯಿತು. ತುಂಬ ನನಗೆ ಕೈ ಕಟ್ಟಿತ್ತು. ಅವಾಗ ಅವ್ರಿಗೆ ಫೋನ್ ಮಾಡಿದೆ, ನಂಗೆ ಒಂದು 50,000 ರೂಪಾಯಿ ಬೇಕು. ಶಂಕರ್ ಬಾಯ್, ನೀವು ಅಷ್ಟೆಲ್ಲ ಮಾಡಿದ್ದೀರಿ ನನಗೋಸ್ಕರ, ನಿಮ್ಮ ಋಣ ನಾನು ತೀರ್ಸೋಕ್ಕಾಗತ್ತಾ? ನಾನು ಬಾಂಬೆಲಿದ್ದೀನಿ, ಈಗ ಬಂದ ಕೂಡಲೇ ನಿಮಗೆ ಫೋನ್ ಮಾಡ್ತೀನಿ ಅಂದರು. ಇವತ್ತಿನವರೆಗೂ ಫೋನ್ ಮಾಡಿಲ್ಲ. ಸರ್, ಈಗ ಒಂದು ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳಬೇಕು ನಾನು. ಅದರ ಪೂರ್ವದಲ್ಲಿ ನನಗೆ ಒಂದು ಸಣ್ಣ ನಿಮ್ಮ ಜೀವನದ ಪರಿಚಯ ಮಾಡಿಲ್ಲ ನೀವು, ನಾನು ಕೇಳಲಿಲ್ಲ. ನಿಮಗೆ ಈ ಥರ ಸಂಸ್ಕಾರ, ಈ ಥರದ ಸಂಗೀತದ ಜ್ಞಾನ ಮತ್ತು ಬದುಕಿನ ಬಗ್ಗೆ ಒಂದು ಖಚಿತವಾದಂಥ ಜೀವನ್ಮುಖಿಯಾದಂಥ ನಿಲುವು ಇವೆಲ್ಲ ಹೇಗೆ ಬಂತು? ನೀವು ಚಿಕ್ಕಮಗಳೂರಿನವರು, ಅದ್ರ ಹುಟ್ಟಿದವರು ನೀವು ಚಿಕ್ಕಮಗಳೂರು. ಕಳಸ ನಮ್ಮ ತಾಯಿಯ ಊರು ಚಿಕ್ಕಮಗಳೂರು. ಆದರೆ ನೀವು ಮೂಲತಃ ಉಡುಪಿ ಅಲ್ವಾ? ಇಲ್ಲ, ಉಡುಪಿಗೆ ನಾನು ಬಂದದ್ದು ಹೇಳ್ತೀನಿ. ಆ ಜರ್ನಿ ಒಂದು ಸೂಕ್ಷ್ಮವಾಗಿ ಹೇಳಿ. ನಮ್ಮ ತಂದೆ ತಾಯಿ ಇದ್ದಿದ್ದು ಕಳಸದಲ್ಲಿ. ಅವ್ರ ಹೆಸರು ಶ್ರೀಧರ್ ಶಾನ್ಭೋಗ್ ಅಂತ ತಂದೆ, ತಾಯಿ ಹೆಸರು ಅನಸೂಯ ಅಂತ ಹೇಳಿ. ಏನು ಮಾಡ್ತಾಯಿದ್ರು ಅವರು? ಬಿಗಿನಿಂಗಲ್ಲಿ ಒಂದು ಪುಟ್ಟ ಹೋಟೆಲ್ ಬಿಸ್ನೆಸ್ ಮಾಡಿ, ಚಿಕ್ಕ ಹಳ್ಳಿ ಅದು, ಏನೊಂದು 2,500 ಜನ ಇರತಕ್ಕಂಥ ಚಿಕ್ಕ ಹಳ್ಳಿ. ನಿಮ್ಮ ಮಾತೃಭಾಷೆ ಕೊಂಕಣಿ ಅಲ್ವಾ? ಕೊಂಕಣಿ. ನೀವು ಕೊಂಕಣಿಯಲ್ಲೂ ಹಾಡಿದ್ರೆ? ತುಂಬ ಹಾಡಿದೆ. ಕೊನೆಗೆ ಈ ಸಂದರ್ಶನ ಕೊಂಕಣಿಯ ಹಾಡುಗಳು ತುಂಬ ಜನಪ್ರಿಯ. ಹೌದು. ಕಳಸದಲ್ಲಿ ನಾನು ಸಂಗೀತಕ್ಕೆ ನನ್ನ ಒಲವು ಬರಲಿಕ್ಕೆ ಕಾರಣ ನಮ್ಮ ತಾಯಿ ಅನಸೂಯ ಅವರು. ನಿಮಗೆ ಆಶ್ಚರ್ಯ ಆಗ್ಬೋದು, ಬರೀ 6ನೇ ಕ್ಲಾಸ್ ಓದಿದಂಥ ನಮ್ಮ ತಾಯಿ 1000ಕ್ಕಿಂತ ಹೆಚ್ಚು ದಾಸರ ಪದಗಳನ್ನು ಬಾಯಿಪಾಠ ಮಾಡ್ಕೊಂಡಿದ್ರು. ಓಹೋ, ಹೇಗೆ ಮಾಡಿದ್ರು ದೇವರಿಗೆ ಗೊತ್ತು. ದಾಸರ ಮೂಲ ಇಲ್ಲಿದೆ. ಹಾಂ, ದಾಸರ ಮೂಲ ನನ್ನ ತಾಯಿಯಲ್ಲಿದೆ. ಆ ರಕ್ತದ ಕಣಕಣದಲ್ಲೂ ಬಂದಂಥ ದಾಸ ಸಾಹಿತ್ಯನ ನನ್ನನ್ನು ಇವತ್ತು ಈ ಹಂತಕ್ಕೆ, ತಾಯಿಯೇ ಮೊದಲ ಗುರು. ನಾವು 7 ಜನ ಮಕ್ಕಳು, ನಾನೇ ದೊಡ್ಡವನು. ಉಳಿದವರೆಲ್ಲ ಏನು ಮಾಡ್ತಾರೆ? ನನ್ನ ನಂತರ 3 ಹೆಣ್ಣು, ಆಮೇಲೆ 3 ಗಂಡು. ಅವರೆಲ್ಲ ಏನು? 3 ಜನ ತಂಗಿಯಂದ್ರಿಗೂ ಮದುವೆ ಆಗಿದೆ. 2 ಬೆಂಗಳೂರಿನಲ್ಲಿ ಇದ್ದಾರೆ, ಸುಧಾ ಮತ್ತು ಗೀತಾ ಅಂತ. ಮೊದಲನೇ ತಂಗಿ ಅಂದರೆ ನನ್ನ ನಂತರ ಶೋಭಾ ಅಂತ, ಅವಳು ಕಾರ್ಕಳದಲ್ಲಿದ್ದಾಳೆ. ಆಮೇಲೆ 3 ಜನ ತಮ್ಮಂದರು ಬೆಂಗಳೂರಿನಲ್ಲೇ ಇದ್ದಾರೆ. ವೆರಿ ಗುಡ್. ಉಪೇಂದ್ರ, ರವೀಂದ್ರ ಮತ್ತು ರಾಘವೇಂದ್ರ ಅಂತೇಳಿ. ಅವರು ಏನಾದರೂ ನೀವು ಒಬ್ಬರೇ? ಕೊನೆಯ ತಮ್ಮ ತಬ್ಲಾ ನುಡಿಸ್ತಾನೆ. ಅವನು ಫುಲ್ ಟೈಮ್ ಮ್ಯೂಸಿಷಿಯನ್. ಅವನು ತಬ್ಲಾ ನುಡಿಸೋದೇ ಅವನು ವೃತ್ತಿಯಾಗಿ ಮಾಡ್ಕೊಂಡಿದ್ದಾನೆ. ಕಲಿಸೋದು ಮತ್ತು ನುಡಿಸೋದು. ನಿಮ್ಮೊಟ್ಟಿಗೂ ನುಡಿಸ್ತಾನೆ? ಹಾಂ, ನುಡಿಸ್ತಾನೆ. ನಮ್ಮ ಬಾಲ್ಯ ನನಗೆ 5-6ನೇ ಕ್ಲಾಸ್ ಆಗೋ ಹೊತ್ತಿಗೆ ನಮ್ಮ ತಂದೆಯವರಿಗೆ ಯಾವ ಕೆಲಸವೂ ಇರಲಿಲ್ಲ. ನನ್ನ ಅರಿವು ಮೂಡುವ ಹೊತ್ತಿಗೆ ಒಂದೊತ್ತು ಊಟಕ್ಕೂ ಗತಿ ಇಲ್ಲದ ಪರಿಸ್ಥಿತಿ. ಮಿಡ್ಲ್ ಸ್ಕೂಲಲ್ಲಿರುವಾಗಲೇ ನಾನು ದಿನಕ್ಕೆ ಆಗಿನ ಕಾಲದಲ್ಲಿ 4-5 ರೂಪಾಯಿ ದುಡಿತಾ ಇದ್ದೆ. ಹೇಗೆ ದುಡಿತಾ ಇದ್ರಿ ಅಂದರೆ, ಐಸ್ ಕ್ಯಾಂಡಿ ಮಾರ್ತಿದ್ದೆ. ಒಂದು ಐಸ್ ಕ್ಯಾಂಡಿಗೆ ಅರುಣಾ ಕೂಲ್ ಡ್ರಿಂಕ್ಸ್ ಅಂತ ಒಂದು ಹೊಸದಾಗಿ ಓಪನ್ ಆಗಿತ್ತು. ಆವಾಗ ಒಂದು ಐಸ್ ಕ್ಯಾಂಡಿಗೆ 10 ಪೈಸೆ. ಆ ಕಾಲದಲ್ಲಿ 10 ಪೈಸೆ ಅಂದರೆ ದೊಡ್ಡದೇ. 10 ಪೈಸೆ. ನನಗೆ 6 ಪೈಸೆಗೆ ಐಸ್ ಕ್ಯಾಂಡಿ ಸಿಗೋದು. ನೀವು 4 ಪೈಸೆ ಸಿಗ್ತಿತ್ತು. 4 ಪೈಸೆ ಸಿಗ್ತಿತ್ತು. 100 ಐಸ್ ಕ್ಯಾಂಡಿ ಮಾರಿದ್ರೆ 4 ರೂಪಾಯಿ ಸಿಗ್ತಿತ್ತು. 4 ರೂಪಾಯಿ ಸಿಗ್ತಿತ್ತು. ನನ್ನ ಕ್ಲಾಸಲ್ಲಿ ನನ್ನ ಟೀಚರ್ಸ್ಗೆ ನಮ್ಮ ಪರಿಸ್ಥಿತಿ ಗೊತ್ತಿತ್ತು. ಅವರೊಂದು 1/4 ಗಂಟೆ ಮುಂಚೆ ನನ್ನನ್ನು ಬಿಡೋರು. ಶಂಕರ್, ಬೆಲ್ಲಾಗ್ಲಿಕ್ಕೆ 15 ನಿಮಿಷ ಹೊರಡು ಅಂತ.
ನಾನು ದಡ 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 ಓಡಿ ಹೋಗಿ ಆ ಐಸ್ ಕೆಂಡ ಡಬ್ಬಿಯನ್ನು ತಲೆ ಮೇಲೆ ಇಟ್ಕೊಂಡು ನನ್ನ ಶಾಲೆಯ ಮುಂದೆಯೇ ಬಂದು ಕೂತ್ಕೊಳ್ತಾ ಇದ್ದೆ. ನನ್ನ ಕಳಸದ ಎಲ್ಲ ವಿದ್ಯಾರ್ಥಿಗಳಿಗೆ, ನನ್ನ ಸ್ನೇಹಿತರಿಗೆ ಇದು ಗೊತ್ತು. ಆಮೇಲೆ ಆ ದುಡಿದಂಥ 4 ರೂಪಾಯಿನ ತಾಯಿಯವರಿಗೆ ಕೊಟ್ಟು ಊಟ ಇಲ್ಲದೆ ಮತ್ತೆ ಶಾಲೆಗೆ ಹೋಗ್ತಿದ್ದೆ. ಶಾಲೆಯಿಂದ ಮತ್ತೆ ಮನೆಗೆ ಬಂದು ಫ್ರೆಶ್ ಆಗಿ ಒಬ್ಬರು ಕಾಮತ್ ಅಂತಿದ್ರು, ಅವರ ಸೈಕಲ್ ಶಾಪಿಗೆ ಸೈಕಲ್ ಒರೆಸ್ಲಿಕ್ಕೆ ಹೋಗ್ತಿದ್ದೆ. 1 ಗಂಟೆ ಕೆಲಸ, 8 ಆಣೆ ಕೊಡ್ತಿದ್ರು ಅವರು. ಅಲ್ಲಿಂದ ಇನ್ನೊಂದು ಲಕ್ಷ್ಮೀಪತಿ ಶಾನ್ಭಾಗ್ ಅಂತ ಅವರ ಅಂಗಡಿಯಲ್ಲಿ ಸಾಮಾನು ಕಟ್ಟಿಕೊಡ್ಲಿಕ್ಕೆ ಹೋಗ್ತಿದ್ದೆ. ಇದೆಲ್ಲ ಮುಗಿಸಿ ಮನೆಗೆ ಬರುವಾಗ ಅಮ್ಮ ಪಾಪ 4 ರೂಪಾಯಿನಲ್ಲಿ ಅಕ್ಕಿ ತಂದು ಗಂಜಿ ಮಾಡಿ ಬಡಿಸ್ತಾಯಿದ್ರು. ಇದು SSLC ತನಕ. SSLCಯಲ್ಲಿ ನನಗೆ 418 ಮಾರ್ಕ್ಸ್ ಬಂತು. ನಮ್ಮ ಶಾಲೆಯಲ್ಲಿ ಸೈನ್ಸ್ ಟೀಚರ್ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಇರಲಿಲ್ಲ, ಗೌರ್ಮೆಂಟ್ ಸ್ಕೂಲು. ಯೋಚನೆ ಮಾಡಿ. ಟೆಕ್ಸ್ಟ್ ಬುಕ್ಸ್ ಇಲ್ಲ. ಯಾರ್ಯಾರ ಹತ್ರನೂ ಹೋಗಿ ಅಲ್ಲಿ ಅವ್ರಿಗೆ ಹಳೆಯ ಪುಸ್ತಕಗಳು ಅವ್ರಿಗೆ ಕಲಿಸಿ, ಇಂಗ್ಲೀಷ್ ಬರ್ತಿರ್ಲಿಲ್ಲ ಸರಿಯಾಗಿ. ಅವರು ನಮ್ಮ ಪಕ್ಕದಲ್ಲಿ ನೇಮಿರಾಜ್ ಅಂತ ಒಬ್ಬರು ಇದ್ದರು, ಅವ್ರ ಹತ್ರ ಹೋಗಿ ಇಂಗ್ಲೀಷ್ ಕಲಿತಾ ಇದ್ದೆ. ರಾಘವೇಂದ್ರ ಭಟ್ ಅಂತಿದ್ರು, ಅವ್ರ ಹತ್ರ ಹೋಗಿ ಸೈನ್ಸ್ ಕಲಿತಾ ಇದ್ದೆ. ಇದೆಲ್ಲದರೊಟ್ಟಿಗೆ ಗೊತ್ತಾಯಿತು ನಿಮ್ಮ ಬದುಕನ್ನು ಎಷ್ಟು ಸವೆದಿದ್ದೀರಿ ನೀವಾಗ. ಇದು 6ನೇ ಕ್ಲಾಸಿಂದ SSLC ತನಕ. ಅಂದರೆ 16 ವರ್ಷ ಪ್ರಾಯದಲ್ಲಿ, 11 ವರ್ಷ ಪ್ರಾಯದಲ್ಲಿ ನಾನು ದುಡಿಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ನನ್ನ ಇಡೀ ಫ್ಯಾಮಿಲಿಯನ್ನು 11 ವರ್ಷದಿಂದ ನನ್ನ ತಮ್ಮಂದರು ತಂಗಿಯಂದರು ಮದುವೆಯಾಗಿ ಅವರ ಕಾಲ ಮೇಲೆ ಅವರು ನಿಲ್ಲೋ ತನಕ ನಾನೇ ನೋಡಿಕೊಂಡಿದ್ದೆ. ವೆರಿ ಗುಡ್, ವೆರಿ ಗುಡ್. ಆಯಿತಾ. SSLC ಮುಗಿಸಿ ಚಿಕ್ಕಮಗಳೂರಿಗೆ, ನನಗೆ ಆವಾಗ ಟೆಕ್ನಿಕಲ್ ಎಜುಕೇಷನ್ ಮಾಡಿದ್ರೆ ಬೇಗ ಕುದುರೆಯ ಮುಖದಲ್ಲಿ ಕೆಲಸ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಾಯ್ನ್ ಆದೆ, ಡಿಪ್ಲೊಮೊ. ನನಗೆ ಮೆರಿಟ್ ಸೀಟೇ ಸಿಕ್ತು, ಯಾಕಂದರೆ ನನಗೆ 418 ಮಾರ್ಕ್ಸ್ ಬಂದಿತ್ತು. ನಮ್ಮ ಊರಲ್ಲಿ 3 ಜನ ಫಸ್ಟ್ ಕ್ಲಾಸ್. ನರೇಂದ್ರ ಕಾಮತ್ ಅಂತ ನನಗಿಂತ ಒಂದು 14 ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದೆ, 432. ಅವನು ಫಸ್ಟ್, ನಾನು ಸೆಕೆಂಡು. ಇನ್ನೊಬ್ಬರು ಮೀನಾಕ್ಷಿ ಅಂತಿದ್ರು, ಅವರು 360 365, ಜಸ್ಟ್ ಫಸ್ಟ್ ಕ್ಲಾಸ್. ಚಿಕ್ಕಮಗಳೂರು ಹೋದಾಗ ನಮ್ಮ ತಾಯಿಯ ತಮ್ಮಂದರು ಅಲ್ಲಿ, ಅಣ್ಣಂದರು ಮತ್ತು ತಮ್ಮಂದರಲ್ಲಿದ್ದಾರೆ. ಅವ್ರು ಬಿಗಿನಿಂಗಲ್ಲೇ ನಾವು ನೋಡ್ಕೊಳ್ತೇವೆ, ಊಟ ತಿಂಡಿ ಹಾಕ್ತೇವೆ ಅಂತ ಹೇಳಿದ್ರು. ಅಲ್ಲಿ ಒಂದು 6 ತಿಂಗಳು 1 ವರ್ಷ ಆಗೋಷ್ಟೊತ್ತಿಗೆ ಅವರ ಮಾತು, ನಡೆ, ನುಡಿ ಎಲ್ಲ ಅದು ಸಹಜ, ಸಂಬಂಧಿಕರಲ್ಲಿ ಬದಲಾವಣೆ ಆಯಿತು. ಏನು ಮಾಡೋದು ಅವರು, ನಾನು ಓದ್ಲಿಕ್ಕೆ ಕೂತ್ ಕೂಡಲೇ ಏನು ಹಿಂಗಿಲ್ಲಿ ಧರ್ಮಕ್ಕೆ ಬರುತ್ತಾ ಹಂಗೆ ಹಿಂಗೆಲ್ಲ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಲಾಟ್ರಿ ಟಿಕೆಟ್ ಮಾರ್ತಿದ್ರು. ನನಗೂ ನೀವು ಹೋಗಿ ಲಾಟ್ರಿ ಟಿಕೆಟ್ ಮಾರ್ಕೊಂಬ, ನಿನ್ನ ಅನ್ನ ನೀನು ದುಡಿಬೇಕು, ಇಲ್ಲಿ ಸುಮ್ಮನೆ ಧರ್ಮಕ್ಕೆ ಛತ್ರ ಅಲ್ಲ ಇದು ಅಂತ. ನಮ್ಮ ಅಮ್ಮನ ಎದುರುಗಡೆ ಮಾತಾಡೋದು ಬೇರೆ, ಹಿಂದುಗಡೆ ಮಾತಾಡೋದು ಬೇರೆ. ನನಗಿದು ಆಶ್ಚರ್ಯ, ಅದು ಏನಿದು, ಇಷ್ಟೇನ ಸಂಬಂಧ ಅಂದರೆ ಅಂತ. 6 ತಿಂಗಳಾಗ್ತಾ ಇದ್ದಂಗೆ ನಾನು ಅಲ್ಲಿಂದ ಹೊರಗೆ ಬಂದೆ. ಹೊರಗೆ ಬಂದ ನಂತರ ನಾನೇ ಲಾಟ್ರಿ ಟಿಕೆಟ್ ಮಾರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಾಲೇಜ್ ಮುಗಿತಾ ಇದ್ದಂಗೆ 100 ಲಾಟ್ರಿ ಟಿಕೆಟ್ ಸಾಲ ಇಸ್ಕೊಳ್ಳೋದು ಒಬ್ಬರ ಹತ್ರ. ರಾತ್ರಿ 8-8:30 ತನಕ ಅದನ್ನು ಮಾರೋದು. ಆಮೇಲೆ ಬಂದ ದುಡ್ಡನ್ನು ಆ ಹೋಲ್ಸೇಲ್ ಅಂಗಡಿಯವ್ರಿಗೆ ಕೊಟ್ಟು ಲಾಭದ ಹಣವನ್ನು ನಾನು ತೊಗೊಂಡು ಎಲ್ಲೆಲ್ಲಿ ಮಲಗಿದ್ದೀನಿ ಗೊತ್ತಾ, ಸಂತೆ ಮಾರ್ಕೆಟಲ್ಲಿ ಗೋಣಿ ಚೀಲ, ಒಂದು ಚೀಲ ಕೆಳಗೆ, ಒಂದು ಚೀಲ ಮೇಲೆ, ಚಿಕ್ಕಮಗಳೂರಿನ ಮಾರ್ಕೆಟ್ನಲ್ಲಿ ಮಲಗೋದು. ಬೆಳಗ್ಗೆ ಬಂದು ಕೋಲಲ್ಲಿ ಹೊಡೆಯೋರು, ಏಳು ಯಾನ ಅಂತ. ಇದನ್ನೆಲ್ಲ ನೋಡಿ ನನ್ನ ಕೆಲವು ಸ್ನೇಹಿತರಿಗೆ ಹೊಟ್ಟೆ ಚುರ್ರಂದ್ಬಿಡ್ತು ಓದುವಾಗ. ಹಾಂ, ಲತೇಶ್ ಅಂತ ಒಬ್ಬ ಇದ್ದ. ಅವನು, ನೀ ಎಲ್ಲೆಲ್ಲ ಹೋಗಿ ಮಲ್ಕೋಬೇಡ ಕಣೋ, ನಮ್ಮದೊಂದು ಹೊಸ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಮನೆ, ಅಲ್ಲಿ ಮಲ್ಕೋ, ನಿಮಗೆ ಏನೇನು ಬೇಕು ಬೆಡ್ಡು ಗಿಡ್ಡು ಎಲ್ಲ ನಾನು ಕೊಡ್ತೀನಿ. ರಾತ್ರಿ ಎಲ್ಲ ಹೋಗಿ ಕನ್ಸ್ಟ್ರಕ್ಷನ್ ಆಗ್ತಿರೋ ಮನೆ, ನನ್ನ ಪಕ್ಕದಲ್ಲೇ ನಾಯಿಗಳು ಬಂದು ಮಲ್ಕೋತಿದ್ವು. ಆಮೇಲೆ ಇದನ್ನ ನೋಡಿ ಮರುಳಾರಾಧ್ಯ ಅಂತಿದ್ದು ಒಬ್ಬರು ಇದ್ದರು. ಅವ್ರ ತಂದೆ ಪೊಲಿಟಿಷಿಯನ್. ಅವ್ರಿಗೆ ತುಂಬ ನೋವಾಯಿತು. ನಮ್ಮ ಮನೇಲಿ ಬಂದಿರೋ ನೀನು, ಯಾಕಂದ್ರೆ ನಾನು ತುಂಬ ಇಂಟೆಲಿಜೆಂಟ್ ಇದ್ದೆ, ಅವ್ನು ಸ್ವಲ್ಪ ಓದಲ್ಲಿ ಹಿಂದಿದ್ದ, ನನಗಿದ್ದೆಲ್ಲ ಹೇಳ್ಕೊಡು ನೀನು ಅಂತೇಳಿ ಅವರು. ಸೊ ಅಲ್ಲಿ ಸ್ವಲ್ಪ ದಿವಸ ಇದ್ದೆ. ಈ ಲಾಟ್ರಿ ಟಿಕೆಟ್ ಮಾಡೋ ಈ ಪ್ರಕ್ರಿಯೆ ನಡೀತಾ ಇತ್ತು. ಆವಾಗ ಆರ್ಕೆಸ್ಟ್ರಾಗಳಲ್ಲಿ ಹಾಡೋದೆಲ್ಲ ಆವಾಗ ಪ್ರಾರಂಭ ಆಯಿತು. ರಾಜ್ಕುಮಾರ್ ವಾಯ್ಸಲ್ಲಿ ಹಾಡ್ತಿದ್ದೆ ನಾನು ಆವಾಗ.
ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಈ ಹಾಡುಗಳು ಅವರು ನನ್ನ ನೀನು ಗೆಲ್ಲಲಾರಿ, ಈ ಎಲ್ಲ ಹಾಡುಗಳನ್ನು ನಾನು ಕಾಲೇಜ್, ನನಗೆ ಅವಾಗ ರಾಜ್ಕುಮಾರ್ ವಾಯ್ಸ್ ನಂದು ಎನ್ಕರೇಜ್ ಮಾಡೋರು ನನ್ನ ಫ್ರೆಂಡ್ಸ್ ಎಲ್ಲ. ಬಟ್ ಸಂಗೀತ ಕಲೀಲಿಕ್ಕೆ ಯಾವ ವಾತಾವರಣ ಇಲ್ಲ, ಬರೀ ಫಿಲ್ಮ್ ಸಾಂಗ್ಸ್ ಅಷ್ಟೇ. ಹೀಗೆ ಮಾಡಿ ಡಿಪ್ಲೊಮಾ ಎಜುಕೇಷನ್ ಮುಗಿಸ್ದೆ. ಆಮೇಲೆ ಈ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ನಾನು ನೆನಪು ಮಾಡ್ಕೊಳ್ಬೇಕು. ವಾಸು ಅಂತ ನಮ್ಮ ಸ್ನೇಹಿತರಿದ್ದರು, ಅವರು ಕಳಿಸ್ದವನೇ ಅವನು. ಅವನೀಗ ಸಿವಿಲ್ ಇಂಜಿನಿಯರ್ ಆಗಿದ್ದಾನೆ, ಮೋಸ್ಟ್ಲಿ ಒಳ್ಳೆ ಪೋಸ್ಟಲ್ಲಿದ್ದಾನೆ, ಕೊಪ್ಪದಲ್ಲಿದ್ದಾನೆ. ಅವನೇನು ಮಾಡೋವನಂದರೆ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾರಲ್ಲ ತಟ್ಟೆ, ಅವರೆಲ್ಲ ಊಟ ಮಾಡೋದು ಅದೇ ತಟ್ಟೆಯಲ್ಲಿ ಸ್ವಲ್ಪ ಅನ್ನ ಚಪಾತಿ ಹಾಕ್ಕೊಂಡು ನನಗೋಸ್ಕರ ತಂದಿಡೋನು ಹಾಸ್ಟೆಲ್ನಲ್ಲಿ. ಸ್ವಲ್ಪ ದಿವಸ ಆರಾಧ್ಯನ ಮನೇಲಿದ್ದೆ, ಆಮೇಲೆ ಅಲ್ಲಿ ಸ್ವಲ್ಪ ಅಲ್ಲಿ ಹೀಗೆ ನಡೀತಾ ಇತ್ತು ನಂದು. ನಾನು ರಾತ್ರಿ ಕಾಂಪೌಂಡ್ ಹಚ್ಚಿಬಿಟ್ಟು ಹೋಗೋದು ಹಾಸ್ಟೆಲ್ ಒಳಗೆ, ಯಾಕಂದರೆ ನೇರವಾಗಿ ಬಿಡಲ್ಲ, ಹಾಸ್ಟೆಲ್ ಇನ್ಮೇಟ್ಸ್ ಅಲ್ವಲ್ಲ ನಾವು. ಅವನು ಅದನ್ನು ಚಪಾತಿ ಮತ್ತು ಅನ್ನ ತಂದು ಅವನು ಎಂಜಲು ತಟ್ಟೆಯಿಂದಲೇ ತಂದು ಇಡ್ತಾ ಇದ್ದ. ಅಲ್ಲಿ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಅವರು ಗಾರ್ಡುಗಳು ಹೇಳೋದ್ರ ಮುಂಚೆನೇ ಎದ್ದು ಅಲ್ಲಿಂದ ಸ್ನಾನ ಗೀನೆಲ್ಲ ಮುಗಿಸಿ ಹೊರಡೋದು. ಈ ರೀತಿ ಮಾಡಿ ನಾನು ಎಜುಕೇಷನ್ ಮುಗಿಸ್ದೆ. ಎಜುಕೇಷನ್ ಮುಗಿಸಿ ಕಳಸಕ್ಕೆ ಬಂದೆ. ಕಳಸಕ್ಕೆ ಬಂದು ಅಲ್ಲಿ ಸುದರ್ಶನ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ, ದೇವರಾಯ ಕಾಮತ್ ಅಂತ ಒಬ್ಬರು ನಮ್ಮ ರಿಲೇಟಿವ್ಸ್ ಅವರು, ನಾನು ಡಿಪ್ಲೊಮಾ ಮಾಡಿದ್ದೀನಿ, ನನ್ನಲ್ಲಿ ಸೂಪರ್ವೈಸರಾಗಿ ಕೆಲಸ ಮಾಡು ಅಂಥೇಳಿ ಕುದುರೆಮುಖ ಐರನ್ ಓರ್ ಪ್ರಾಜೆಕ್ಟ್ ಇದೆ, ಅಲ್ಲಿ ಕಾನ್ಸಂಟ್ರೇಟರ್ ಪ್ಲ್ಯಾಂಟ್ ಅಂತ, ಅಲ್ಲಿ ನನಗೆ ಸೂಪರ್ವೈಸರಾಗಿ ತೊಗೊಂಡ್ರು, ಪ್ರೈವೇಟ್ ಅವರು. ಅಲ್ಲಿ ಕೆಲಸ ಮಾಡುವಾಗಲೇ ನನಗೆ ಈ ಸಂಗೀತದ ತುಡಿತಾ ಇದೆಯಲ್ಲ, ನಾನೇನೋ ನನಗೆ ಬೇಡದಿರೋ ಕೆಲಸ ಮಾಡ್ತಿದ್ದೀನಿ ಅನ್ನೋ ಥರ ನನ್ನ ಮನಸ್ಸಿನಲ್ಲಿ ಏನೋ ಇಷ್ಟ ಇಲ್ಲದ ಕೆಲಸ ಅಂತ. ಅದೇ ಸಂದರ್ಭದಲ್ಲಿ ಕಳಸದಲ್ಲಿ ಬಿ ರಾಧಾಕೃಷ್ಣ ಬಾಳಿಗ ಅಂಥೇಳಿ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು, ಅವರು ಭಜನ್ಸ್ ಹಾಡ್ತಿದ್ರು. ಶನಿವಾರ ದಿನ ಸಾಯಂಕಾಲ ನಮ್ಮ ವೆಂಕಟರಮಣ ದೇವಸ್ಥಾನದಲ್ಲಿ ಭಜನೆ ನಡೀತಿತ್ತು. ಭಜನೆಗೆ ಅವರೆಲ್ಲ ಬರೋ ನಮ್ಮ ಲಕ್ಷ್ಮಣ ಸ್ವಾಮಿ ಅಂತ ನಮ್ಮ ಸ್ನೇಹಿತರು, ಬಾಳಿಗರು ಅಂತ ಬಂದಿದ್ದಾರೆ ಕಣೋ, ಚೆನ್ನಾಗಿ ಹಾಡ್ತಾರೆ ಅಂದರೆ ನಾನು ಪುಟ್ಟ ಪುಟ್ಟ ಹಾಡು ಹಾಡ್ತಿದ್ದೆನಲ್ಲ, ಗಣೇಶೋತ್ಸವದೆಲ್ಲ ಹಾಡಿಲ್ಲ ಪ್ರೈಸ್ ತೊಗೊಂಡಿದ್ದೆ ಅಲ್ಲಿ, ಗೊತ್ತಿತ್ತು ಅವ್ರಿಗೆ, ಬಾ ನೀನು ಅಂತ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಅವರು ನನ್ನ ನೋಡಿದ್ರು, ನೀನೇ ಹಾಡು ಅಂದರೆ ನಾನು ಅವಾಗ ನನಗೆ ಗೊತ್ತಿದ್ದಿದ್ದು ಬರೀ ರಾಜ್ಕುಮಾರ್ ಹಾಡುಗಳು ಮಾತ್ರ. ನಾನೊಂದು 2 ಹಾಡು ಹಾಡಿದೆ, ಚೆನ್ನಾಗಿದೆ ಅಂತ ಬೆನ್ನು ತಟ್ಟಿದ್ರು. ಆಮೇಲೆ ಅವರು ದಾಸರ ಪದ ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನಗೊಂದು ಕೆಲವು ದಾಸರ ಪದಗಳು ಬರ್ತಿತ್ತು, ಆದರೆ ನನಗೆ ಅದಕ್ಕಿಂತ ಇದು ಚೆನ್ನಾಗಿದೆ, ಇದನ್ನು ಹಾಡಿ ಅವ್ರ ಹತ್ರ ನಾನು ಶಬಾಷ್ ಇರುತ್ತಲ್ಲ, ಮಕ್ಕಳದ ಮನಸ್ಸಲ್ಲಿ ಒಂದು ತುಡಿತಾ ಇರುತ್ತಲ್ಲ, ಶಬಾಷ್ ಅನ್ಸ್ಕೋಬೇಕು ಅಂತ. ಆಮೇಲೆ ಅವ್ರು ಹಾಡೋಕ್ಕೆ ಪ್ರಾರಂಭ ಮಾಡಿದಾಗ ಇದೇನೋ ಬೇರೆ, ಇಲ್ಲೇನೋ ಬೇರೆ ಸಮಾಚಾರ ಇದೆ, ಇದು ಬರೀ ಸುಮ್ಮನೆ ಹಾಗೆ ಹಾಡೋದಲ್ಲ ಅಂತ ಅನ್ನಿಸ್ತು ನನಗೆ. ತುಂಬ ಇಂಪ್ರೆಷನ್. ಆಮೇಲೆ ತುಂಬ ಪ್ರೀತಿ ತೋರಿಸಿದ್ರು ನನಗೆ ರಾಧಾಕೃಷ್ಣ ಬಾಳಿಗರು. ಆಮೇಲೆ ಹೀಗೆ ನಮ್ಮ ಒಂದು ಸ್ನೇಹ ಬೆಳೀತು. ಆಮೇಲೆ ನಾನು ಅವ್ರಿಗೆ ಒಂದು ದಿವಸ ಕೇಳಿದೆ, ನನಗೆ ಸಂಗೀತ ಹೇಳ್ಕೊಳ್ಬೇಕು ನೀವು, ಅವ್ರು ಹಿಂದೂಸ್ತಾನಿ ಸಂಗೀತ. ಆಯಿತು ಬಾ ಅಂದರು. ಆವತ್ತಿಂದ ಏನಾಯಿತು ಅಂದರೆ, ನಾನು ಕುದುರೆಮುಖದಿಂದ ಕೆಲಸ ಮುಗಿಸ್ಕೊಂಬರೋದು, ಬಾಳಿಗರ ಮನೆಗೆ ಹೋಗೋದು, ರಾತ್ರಿ ಮನೆಗೆ ಬರೋದು 9-9:30 ಗಂಟೆಗೆ. ಆವಾಗ 200 ರೂಪಾಯಿ ಸಂಬಳ ಇತ್ತು ನನಗೆ. ಐ ಆಮ್ ಟಾಕಿಂಗ್ ಅಬೌಟ್ 83-84. 500 ರೂಪಾಯಿ ಸಂಬಳದ ಇಡೀ ಸಂಸಾರ ನಡೀತಾ ಇತ್ತು. ಯೋಚನೆ, ದೊಡ್ಡ ಸಂಬಳವೇ ಅದು ಆಗ. ಹೀಗೆ ನಡೀತಾ ಇರುವಾಗ ಏನಾಯಿತು, ಬಾಳಿಗರಿಗೆ ಟ್ರಾನ್ಸ್ಫರ್ ಆಯಿತು. ನನಗೊಬ್ಬ ಗುರು ಸಿಕ್ಕಿದ್ರು, ಅವರು ಕಳ್ಕೊಂಡಲ್ಲ. ನಾನಂತೂ ಫುಲ್ಲು ಅಪ್ಸೆಟ್, ನಾನು ಒಂಥರ ಎಮೋಷ್ನಲ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅವ್ರ ಮನೆಗೆ ಅವ್ರು ಹೋಗೋದು ಹಿಂದಿನ ದಿನ ಹೋಗಿ ಜೋರಾಗಿ ಹತ್ತು ಅವ್ರ ಕಾಲ ಮೇಲೆ ಬಿದ್ದೆಲ್ಲ ಆಯಿತು. ನನ್ನ ಡ್ರಾಮಾಗಳು ಅಂದರೆ ಅಷ್ಟು ನೊಂದುಕೊಂಡೆ ನಾನು. ಅವ್ರಿಗೆ ಡ್ರಾಮಾ ಅದು, ನನಗೆ ಅದು ರಿಯಲ್ ಅದು. ನಾನು ತುಂಬ ನೊಂದೆ. ಅವರು ಹೇಳಿದ್ರು, ನೀನೊಂದು ಕೆಲಸ ಮಾಡು, ಉಡುಪಿನಲ್ಲಿ ನನ್ನ ಕಸಿನ್ ಬ್ರದರ್ ಒಬ್ಬರಿದ್ದಾರೆ, ಶಾಂತಾರಾಮ್ ಬಾಳಿಗ ಅಂತ. ಆಮೇಲೆ ಅಲ್ಲಿ ಮ್ಯೂಸಿಕ್ ಅಕಾಡೆಮಿ ಇದೆ, ನಿಮ್ಮದು ರಂಗಪಯ್ಯ ಅವ್ರ, ಅಲ್ಲಿ ಹೋಗು ನೀನು, ಸಂಗೀತ ಕಲಿ ಅಂತ ಹೇಳಿದೆ. ಹೋಗೋದು ಹೇಗೆ, ನಾನು ಇಲ್ಲಿ ಕೆಲಸ ಇದೆ. ಆವಾಗ ನಮ್ಮ RSS ಸಂಬಂಧದಿಂದಾಗಿ ಗಜಾನನ್ ಪೈ ಅಂತ ಒಬ್ಬರು ನನ್ನ ಸ್ನೇಹಿತರು, ಅವ್ರ ಹತ್ರ ನಾನು ಹೇಳ್ಕೊಂಡೆ, ಹಿಂಗೆ ಆಗಿದೆಯಪ್ಪ, ನಾನು ಉಡುಪಿಗೆ ಹೋಗಬೇಕು, ಏನು ಮಾಡಲಿ. ಹೌದಾ, ನೋಡೋಣ, ಅಲ್ಲಿ ಗೌರ್ಮೆಂಟ್ ಕೆಲಸ ಏನು ಸಿಗಲಿಕ್ಕಿಲ್ಲ, ಬಟ್ ನಮ್ಮಲ್ಲಿ ಗುಜ್ಜಾಡಿ ನರಸಿಂಹ ನಾಯಕ್ ಅಂತಿದ್ದಾರೆ, ಫೇಮಸ್ ಜುವೆಲರು. ಅವರೇನೋ ಒಂದು ಹೊಸ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ದಾರೆ. ಅಲ್ಲಿ ವರ್ಕ್ಶಾಪಿಗೆ ಮೋಸ್ಟ್ಲಿ ಒಬ್ಬ ಸಹಕಾರಿಯಾಗಿ ನಿನ್ನ ತೊಗೊಳ್ಳಿಕ್ಕೆ ನಾನು ಅವ್ರಿಗೆ ಹೇಳ್ತೀನಿ ಅಂತ. ಗುಜ್ಜಾಡಿ ನರಸಿಂಹ ನಾಯಕರು ತುಂಬ ದೊಡ್ಡ ಮನಸ್ಸು ಮಾಡಿ, ನಾನು ಅವ್ರಿಗೆ ಹೇಳುವ ಕಂಡೀಷನ್ ಅದು, ನಾನು ಸಂಗೀತ ಕಲಿಯೋಕ್ಕೆ ಬಂದಿರೋದು, ನಿಮ್ಮ ಆಸರೆ ಅಷ್ಟೇ ಅಂತ. ಅಲ್ಲಿ ಜಾಯಿನ್ ಆದೆ. ಅಲ್ಲೂ ನನಗೆ ಅದೇ ಸಂಬಳ, ಒಂದು 500-600 ರೂಪಾಯಿ ಸಿಗ್ತಾ ಇರೋದು. ಅದಲ್ಲದೆ ನನಗೆ ಖರ್ಚಿಗೆ ಅಂಥೇಳಿ ನರಸಿಂಹ ನಾಯಕರು ಬೇರೆ ಒಂದು 100 ರೂಪಾಯಿ ನನಗೆ ಕೊಡ್ತಿದ್ರು. ಅಲ್ಲಿ ನನ್ನ ಸಂಗೀತದ ಮೊದಲ ಗುರುಗಳಾಗಿ ಮಹಾಬಲೇಶ್ವರ ಭಾಗವತ್ ಅಂತ
ಅವ್ರ ಹತ್ರ ನಾನು ಸಂಗೀತ ಕಲಿಯೋಕ್ಕೆ ಪ್ರಾರಂಭ ಮಾಡಿದೆ ಶಾಸ್ತ್ರೀಯವಾಗಿ. ಅಲ್ಲಿ ಶಾಸ್ತ್ರೀಯವಾಗಿ ನಾನು ಕಲಿತಾ ಇರುವಾಗ ನನ್ನ ಸಹಪಾಠಿಯಾಗಿ ಕಾಶಿನಾಥ್ ಭಟ್ ಅಂತ ಒಬ್ಬರು ಇದ್ದರು, ಕಲ್ಯಾಣಪುರದವರು. ಹೌದೌದು, ಗೊತ್ತಿರಬೇಕು ನಮಗೆ. ಅವರಿಗೆ ಸಂಗೀತದ ಮೇಲೆ ಪ್ರೀತಿ, ವೃತ್ತಿ ಇದು ಪುರೋಹಿತಿಕೆ. ಬಟ್ ಅವ್ರು ನನ್ನೊಟ್ಟಿಗೆ ಬರೋರು, ನನ್ನ ಬೇಗ ಭಾಳ ಪ್ರೀತಿ ಅವ್ರಿಗೆ. ಮತ್ತು ಹಿಂಗೆ ನನ್ನೊಟ್ಟಿಗೆ ಪಾಠಕ್ಕೆ ಬರೋರು. ಮತ್ತು ಅವರು ಮಹಾಬಲೇಶ್ವರ ಭಾಗವತರಿಗೆ ಹೇಳಿ ನೋಡಿ ಅವ್ರಿಗೆ ಚೆನ್ನಾಗಿ ಕಲಿಸಿ, ಯಾಕಂದ್ರೆ ನನಗೆ ಎಷ್ಟು ಬರುತ್ತೋ ಗೊತ್ತಿಲ್ಲ, ಅವನಂತೂ ಕಲಿತಾನೆ ಅಂತ. ಹಾಗೆ ಬಟ್ ನನ್ನ ಹತ್ರ ಇನ್ಸ್ಟ್ರೂಮೆಂಟ್ ಇಲ್ಲ, ತಂಬೂರಿ ಇಲ್ಲ. ತಂಬೂರಿ ಇಲ್ಲದೆ ನಾನು ಜೂನಿಯರ್ ಪರೀಕ್ಷೆ ಮುಗಿಸ್ದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಆವಾಗಲೇ ರಂಗಪೈ ಅವರು ಎಲ್ಲ ಪರಿಚಯ ಆದರು ನನಗೆ. ನಾನು ಹೇಳ್ತಾ ಇರೋದು ಹೆಚ್ಚು ಕಮ್ಮಿ 85-86. ಅದಾದಮೇಲೆ ಅಲ್ಲಿ ಮಾಧವ್ ಭಟ್ ಅಂತ ಇದ್ದರು, ಸೀನಿಯರ್ ಪರೀಕ್ಷೆಗೆ ನಾನು ಅವ್ರ ಹತ್ರ ಜಾಯ್ನ್ ಆದೆ. ಅವರು GSPನೇ. ಅಲ್ಲಿ ಹೋದಾಗ ಒಂದು ದಿವಸ ಅವರು 2 ತಂಬೂರಿ ಬಂದಿದೆ ಕಣೋ, ಬೇಕಾದ್ರೆ ನೀನು ತಗೋ ಅಂದರು. ಆವಾಗ ಅದಕ್ಕೆ 1350 ರೂಪಾಯಿ ಒಂದು ತಂಬೂರಿಗೆ. ನನಗೆ ಆವಾಗ ಇಷ್ಟಾಗೋ ಅಷ್ಟೊತ್ತಿಗೆ ನಾನು MITಗೆ ಜಾಯ್ನ್ ಆಗಿದ್ದೆ. ಕಲ್ಯಾಣಪುರದಲ್ಲೇ ಒಂದು ಪುಟ್ಟ ಮನೆ ಮಾಡಿದ್ದೆ. ರಾತ್ರಿ ಇಡೀ ಭಜನೆಗಳಿಗೆ ಹೋಗೋದು. ಉಡುಪಿಲಿ ಸಪ್ತಾಹ ಆದರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ತನಕ. ಕಟ್ಪಾಡಿಲಿ ಆದರೆ ಅಲ್ಲಿಂದ ಕಲ್ಯಾಣಪುರದಿಂದ ಸೈಕಲ್ ಕಟ್ಪಾಡಿಗೆ ಹೋಗೋದು. ಅಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ. ಅಲ್ಲಿ ಗೊತ್ತಲ್ಲ ನಮಗೆ ಎಲ್ಲ ಇದು ಅದು ಗಂಗೊಳ್ಳಿ ಅಂತೆ ಅದಂತೆ ಭಜನೆ ತುಂಬ ಇದಲ್ಲಿ ವ್ಯಾಪಕವಾಗಿ ನಡೆಯುತ್ತೆ. ಅಲ್ಲೆಲ್ಲ ಹೋಗ್ತಿದ್ದೆ. ಅಲ್ಲೆಲ್ಲ ಇವ್ರು ಕರ್ಕೊಂಡು ಹೋಗೋರು ನನ್ನ, ಯಾರು ಕಾಶಿನಾಥ್ ಭಟ್ರು, ನಮ್ಮ ಕಲ್ಯಾಣಪುರ ಪಾಳಿ ಅಂತ. ಅವ್ರಿಗೊಂದು ಖುಷಿ, ನೋಡಿ ನಮ್ಮದೊಂದು ಕೋಳಿ ಇದೆ ಅಂತ, ಚೆನ್ನಾಗಿ ಆಡುತ್ತೆ ಅಂತ. ಆಮೇಲೆ ಅವರು ನಾನು ಹೇಳಿದೆ ಹಿಂಗೆ ತಂಬೂರಿ ಬಂದಿದೆ ಅಂತೆ. ನಾನು ಅವ್ರಿಗೆ ಹೇಳಿದೆ, ಯಾರಿಗೆ, ನೀನು ಒಂದು ತಗೊಳ್ಳಿ ಬಂದಿದೆ ಅಂತೆ ಅಂತ. ಯಾರಿಗೆ, ಕಾಶಿನಾಥ್ ಭಟ್ರಿ. ಕಾಶಿನಾಥ್ ಭಟ್ರಿ. ಆಯ್ತು ತಗೊಳ್ಳೋಣ ಅಂತೇಳಿ ಒಂದು ದಿವಸ ಅವ್ರದ್ದೊಂದು ಸ್ಪಾರ್ಕ್ ಇತ್ತು. ಅವಾಗ ಸ್ಪಾರ್ಕ್ ಅಂತ ಒಂದು ವೆಹಿಕಲ್ ಇದೆ ನೋಡಿ, ಹೌದೌದು, ಅಲ್ಲಿ ಹೋದ್ವಿ. ಆಗ ಭಾಳ ಫೇಮಸ್ ಅದು. ಹೋದ ಕೂಡಲೇ ಅವರು ನನಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ಬಿಟ್ಟು ದುಡ್ಡು ಇಲ್ದಿದ್ರೆ ನಾನು ಕೊಡಲ್ಲ ಹಂಗೆ ಹಿಂಗೆ. ಇಲ್ಲ ನಾವು ಕೊಡ್ತೇವೆ ಕಾಶಣ್ಣಗೆ. ಅವ್ರು ದುಡ್ಡು 1350 ರೂಪಾಯಿ ಕೊಟ್ಟು ತಂಬೂರಿ ತೊಗೊಂಡ್ರು. ಜೋಡು ತಂಬೂರಿ ಇತ್ತದು. ಯೂಶಲಿ 2 ತೊಗೋತಾರೆ, ಜೋಡ್ ಅಂತ, 2 ಆ ಕಡೆ ಒಂದು ಈ ಕಡೆ ಒಂದು. ಒಂದು ಕೊಡ್ತೀರ ಅಂದರೆ ಆಯಿತು ತೊಗೊಡ್ತೀನಿ. ತೊಗೊಂಡ್ರು. ತೊಗೊಂಡು ನಾನು ಹಿಂದ್ಗಡೆ ಕೂತು, ನನಗೆ ಖುಷಿ, ಒಂದು ತಂಬೂರಿ ಹಿಡ್ದಿದ್ದೇನಲ್ಲ ಹೀಗೆ ಅಂಥೇಳಿ. ಅದಕ್ಕೆಲ್ಲ ಪಪ್ಪಿ ಗಿಪ್ಪಿ ಎಲ್ಲ ಕೊಟ್ಟು ಹಿಂಗೆ ಮುದ್ದು ಮಾಡಿ ಎಲ್ಲ ಬಂದು ಹೆಂಗಿದ್ದು ಅವ್ರ ಮನೇಲಿದ್ರು ನನಗೆ ಸಿಗುತ್ತೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತ ನನ್ನ ತಲೆಯಲ್ಲಿ. ಇವರು ಆಶೀರ್ವಾದ ಟಾಕೀಸ್ ತನಕ ಬಂದರು. ಟಕ್ ಅಂತ ಟರ್ನ್ ಮಾಡಿದರು ನಮ್ಮ ಮನೆ ಕಡೆ. ನಾನು ಹೇಳಿದೆ, ಆ ಕಷಣ ತಂಬೂರಿ ಇದೆಯಲ್ಲ, ಆ ತಂಬೂರಿ ಅಷ್ಟು ನಾವು ಕರ್ಕೊಂಡು ಬೈಸ್ರೆ ಅಂದರು. ಸುಮ್ಮನೆ ಕೂತ್ಕೊಳ್ಳೋ. ಸೀದಾ ನಮ್ಮ ಮನೆಗೆ ಬಂದರು. ತಂಬೂರಿ ತೊಗೊಂಡೋಗಿ ದೇವ್ರ ಕೋಣೆಲಿ ಇಡಿ ಅಂದರು. ನೀವು ನಂಬೋದಿಲ್ಲ ಗಣಪತಿಯವರೇ, ಕಣ್ಣಲ್ಲಿ ನೀರು ನನಗೆ ಬಳ ಇಳಿತಾ ಇದೆ. ಬೆನ್ನು ತಟ್ಟಿದ್ರು, ಹಂಗೆಲ್ಲ ಮಾಡಬೇಡ, ನಿನಗೆ ತಂಬೂರಿ ಉಪಯೋಗಿಸೋ ಯೋಗ್ಯತೆ ಇದೆ, ಅದಕ್ಕೆ ನಾನು ಕೊಡಿಸ್ತಾ ಇದ್ದೀನಿ ನಿನಗೆ. ಈಗಲೂ ಇದ್ದಾರೆ ಅವರು? ಇದ್ದಾರೆ. ಆ ತಂಬೂರಿಯೂ ಇದೆ. ಅವರ ಕೊನೆಯ ಮಗನಿಗೆ ನನ್ನ ಮಗಳನ್ನು ಕೊಟ್ಟಿದ್ದು. ಹೌದಾ? ವೆರಿ ಗುಡ್. ಲಕ್ಷ್ಮೀಶ್ ಅಂತ, ಅವನು ನಿಮ್ಮ ಇದರಲ್ಲಿ ಸೆಕ್ಯೂರಿಟಿ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾನೆ ಮಣಿಪಾಲದಲ್ಲಿ, ಲಕ್ಷ್ಮೀಶ್ ಭಟ್ ಅಂತ. ಅವನಿಗೆ ನನ್ನ ಸಂಬಂಧವನ್ನು ಇಲ್ಲ, ಅದು ಅವಿನಾಭಾವ ಸಂಬಂಧ. ಅದು ಇಟ್ಟರು. ನೀನೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಡಿಸಿದ್ದು, ನಾನು ಇಟ್ಕೊ. ಅಲ್ಲಿ ಆ್ಯಕ್ಚುಲಿ ನಾನು ಸಂಗೀತವನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡೆ. ನೀವು ನಂಬೋದಿಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದು ಹಾವುಗಳು ಹರಿದಾಡೋ ಜಾಗ ಅದು, ತೆಂಗಿನ ತೋಪು, ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದು ದಿವಸ ನನ್ನ ಪಕ್ಕದಲ್ಲೇ ಹಾವು ಹರಿದು ಹೋಗ್ಬಿಟ್ಟೆ. ಹಂಗೆ ಸೌಂಡ್ ಬಂತು ಅಂತ ತಿರುಗಿ ನೋಡಿದ್ರೆ ಹಾವು ಹೋಗ್ತದೆ. ಹಿಂಗಾಯ್ತು ಒಂದ್ಸರಿ ಮೈ. 4 ಗಂಟೆಗೆ ಎದ್ದು 4ರಿಂದ 6 ಗಂಟೆ ಪ್ರಾಕ್ಟೀಸ್ ಮಾಡಿ 6 ಗಂಟೆಗೆ ಮತ್ತು ಅವರು ಚಿನ್ನ ಶುದ್ಧೀಕರಣ ಮಾಡೋದು ಅವ್ರದ್ದೊಂದು ಇದಿತ್ತು. ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿ 8 ಗಂಟೆ ಒಳಗೆ ಬಡಗುಪೇಟೆಯಲ್ಲಿ ಅವರ ಅಂಗಡಿ, ಅಲ್ಲಿ ಹೋಗಿ ಅಲ್ಲೆಲ್ಲ ಅಲ್ಲಿ ಚಿನ್ನದ ಕೆಲಸ ಮಾಡೋರಿಗೆಲ್ಲ ಹಂಚೋದು, ಈ ಕೆಲಸಗಳನ್ನೆಲ್ಲ ಮಾಡ್ತಿದ್ದೆ ನಾನು. ಸೈಕ್ಲಿಂಗ್ ಇಷ್ಟೆಲ್ಲ ಆಗಿ ಆಮೇಲೆ ಹೇಳಿದ್ನಲ್ಲ, ಮಣಿಪಾಲ್ ಜಾಯ್ನ್ ಆದೆ ನಾನು MITಗೆ. ಯಾಕಂದರೆ ನನಗೆ ಇದು ತುಂಬ ಕಷ್ಟ ಆಗ್ತಿತ್ತು ಕೆಲಸ ಮಾಡಲಿಕ್ಕೆ. ಮಣಿಪಾಲದಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ಚೇಂಪಿ ಅಂತ ಒಂದು ಊರಿದೆ, ಗೊತ್ತಿರಬೇಕು ನಿಮಗೆ. ಗೊತ್ತು. ಅಲ್ಲಿ ನಾಗೇಶ್ ಭಟ್ರು ಅಂತೇಳಿ ಯಾವುದೋ ಒಂದು ನಮ್ಮ ಸ್ವಾಮೀಜಿಯವರ ಕ್ಯಾಂಪ್ ಇದ್ದಾಗ ಮಹಾವಿಷ್ಣು ಯಾಗ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ದಿವಸ ನೀನು ಹಾಡಬೇಕು ಅಂಥೇಳಿ ನನ್ನನ್ನು ಕರ್ಕೊಂಡೋದ್ರು. ನಾನು ತಂಬೂರಿಯಲ್ಲಿ ಎತ್ಕೊಂಡು ಹೋದೆ. ಕಾರ್ಯಕ್ರಮ ಚೆನ್ನಾಗಾಯಿತು. ವಾಪಸ್ ಮನೆಗೆ ಬಿಟ್ಟರು. ನೆಕ್ಸ್ಟ್ ಡೇ ವಾಪಸ್ ಬಂದರು ಅವರು. ಯಾಕೆ ವಾಪಸ್ ಬಂದರು ಅಂದರೆ, MS ಕಾಮತ್ ಅಂತ ಒಬ್ಬರು ಸಿಂಗರ್ ಇದ್ದರು. ಅವರು ಬರ್ತೀನಿ ಅಂತೇಳಿ ಕೈ ಕೊಟ್ಟಿದ್ರು.
ಅದಕ್ಕೆ ಇವರು ಏನಂದರೆ ಇವತ್ತು ನೀನೇ ಹಾಡಿಬಿಡು, ಅವನು ಎಮ್ ಎಸ್ ಕಾಮತ್ ಬರ್ತೀನಿ ಅಂತ ಬರಲಿಲ್ಲ ಅವರು, ಹಾಗೆ ಹಿಂಗೆ ವಾಪಸ್ ಹೋದೆ. ಅದಾದಮೇಲೆ ನಿಂದೇನೋ ಸಿ ಡಿ ಗಿಡಿ ಏನಾದ್ರು ಬಂದಿದೆ, ಅವಾಗೆಲ್ಲ ಇತ್ತಲ್ಲ ಇದು ಕ್ಯಾಸೆಟ್ ಕ್ಯಾಸೆಟ್ ಬನ್ನಿ, ಇಲ್ಲ ಒಂದು ಕ್ಯಾಸೆಟ್ ಮಾಡಬೇಕು ಅನ್ನೋದು ಎಲ್ರಿಗೂ ಇಷ್ಟ ಆಗಿದೆ ಅಂತ. ಆಮೇಲೆ ಅವರೇ ಮುತುವರ್ಜಿ ವಹಿಸಿ ಅವರು ಮತ್ತು ಅವರ ಕಸಿನ್ ಬ್ರದರ್ ರಮಾನಂದ್ ಭಟ್ ಅಂತ, ಚಂಪಿ ರಮಾನಂದ್ ಭಟ್ ಅವರೆಲ್ಲ ಸೇರಿ ಒಂದು ಸಿ ಡಿ ಅದು ಕ್ಯಾಸೆಟ್ ಮಾಡಬೇಕು ಅಂತ ಅವರೇ ಖರ್ಚು ಹಾಕಿ ಕೋಆರ್ಡಿನೇಟ್ ಮಾಡಿ ಭಜನಾಮೃತ ಅಂತ ಒಂದು ನನ್ನ ಸಿ ಡಿ ಮಾಡೋದು, ಫಸ್ಟ್ ಸಿ ಡಿ ನಂದು. ಆ ಭಜನಾಮೃತ ಸಿ ಡಿಗೆ ಮ್ಯೂಸಿಕ್ ಮಾಡಲಿಕ್ಕೆ ಅಂತ ಲಂಡನ್ ಚಂದ್ರು ಅಲ್ಲಿ ವಯಲಿನಿಸ್ಟ್ ಆಗಿ ಬಂದಿದ್ದರು. ಅಲ್ಲಿಗೆ ಹೌದು, ಅಲ್ಲಿ ಪರಿಚಯ. ಅಂದರೆ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ಹಿಂದಿನ ದಿನ ಒಂದು ರೆಕಾರ್ಡಿಂಗ್ ಇತ್ತು ನರಸಿಂಹ ನಾಯಕರು, ಅದರಲ್ಲಿ ಕೊಂಕಣಿ ಭಜನ್ಸ್ ಹಾಡಿದ್ದೆ ನಾನು. ಅದಕ್ಕೆ ಮ್ಯೂಸಿಕ್ಕು ಇವರು ನಮ್ಮ ಸುಂದರಮೂರ್ತಿ ಅಂತ ಮಾಡಿದರು. ಆವತ್ತು ಇವರು ವಯಲಿನ್ ನುಡ್ಸೋಕ್ಕೆ ಬಂದಿದ್ದರು. ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ ಇದಕ್ಕೆ ನಾನು ಹೇಳಿದೆ, ನಂಗೆ ಚಂದ್ರು ನನಗೆ ತುಂಬ ಇಷ್ಟ ಆಯಿತು ಅವ್ರ ಪ್ಲೇಯಿಂಗ್, ನಂಗೆ ಚಂದ್ರು ಬೇಕು ಅಂತ. ಅವ್ರ ಮನೆಗೆ ನಾನು ಹೋಗಿ ಕೋಆರ್ಡಿನೇಟ್ ಮಾಡಿ ಅವರು ನನಗೆ ಮ್ಯೂಸಿಕ್ ಮಾಡೋಕ್ಕೆ ಒಪ್ಕೊಂಡ್ರು. ಅದು ತುಂಬ ಚೆನ್ನಾಗಿ ಬಂತು ಭಜನಾಮೃತ ಅನ್ನೋ ಸಿ ಡಿ. ಆವಾಗ ಚಂದ್ರು ಅವರು ಏನ್ರಿ ಮಾಡ್ತೀರ ನೀವು ಉಡುಪಿಯಲ್ಲಿ ಮಣಿಪಾಲದಲ್ಲಿ ಕೂತ್ಕೊಂಡಿಲ್ಲ? ನಾನು ಹೇಳಿದೆ, ಇಲ್ಲ ಚಂದ್ರು ಹಿಂಗೆ ನನ್ನ ಕೆಲಸ ಎಲ್ಲ ಇದೆ, ಈ ಸ್ಟುಡಿಯೋ ನಾವು ರೆಕಾರ್ಡ್ ಮಾಡ್ತಿದ್ದೆ ಅವ್ರದ್ದೇ, ಚಂದ್ರು ಅವ್ರದ್ದೇ. ಹೇಳಿದೆ, ಇಲ್ಲ ಅಲ್ಲಿ ಎಷ್ಟು ಕೊಡ್ತಾರೆ ರೀ ಸಂಬಳ? ಅಲ್ಲಿ 850. ನಾನು ನಿಮ್ಗೆ 2,500 ಕೊಡ್ತೀನಿ, ಮುಚ್ಕೊಂಡು ಬನ್ನಿ ಬೆಂಗಳೂರಿಗೆ. ಚಂದ್ರು ಮಾತಾಡಿದ್ರೆ ಹೊಡೆದಾಕ್ಬಿಡ್ತೀನಿ, ಇದೇ ಥರ ಮಾತಾಡಿದ್ದು. ಸುಮ್ಮನೆ ನೀವು ಉಡುಪಿಯಲ್ಲಿ ಅಲ್ಲಿ ಸ್ಪ್ಯಾನರು ಇದೆಲ್ಲ ತಿರುಗಿಸ್ಕೊಂಡು ಲ್ಯಾಬಲ್ಲಿ ಕೆಲಸ ಮಾಡೋದಲ್ಲ ನಿಮ್ಮದು, ನಿಮ್ಮ ಭವಿಷ್ಯ ಬೇರೆ ಇದೆ, ನೀವು ಸಿಂಗರ್ ಆಗಬೇಕು, ನೀವು ಎಲ್ಲ ಕೂತ್ಕೊಂಡು ಏನು ಮಾಡ್ತೀನಿ ಬಾಯಿ ಚೆನ್ನಾಗಿ. ಅವರ ಹಠಮಾರಿತನದಿಂದ ಅವರನ್ನು ನಂಬಿಕೊಂಡು ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ಮೇಲೆ 6 ತಿಂಗಳು ನನಗೆ ಊಟ ಬಟ್ಟೆ ಅನ್ನ ಕೊಟ್ಟು ಸಾಕಿದವರು ಚಂದ್ರು. ನನ್ನ ಮೈಯಲ್ಲಿ ಹಡಿಯೋ ಒಂದೊಂದು ಕಣ ರಕ್ತದಲ್ಲೂ ಚಂದ್ರು ಹೆಸರಿದೆ. ಆ ಸಂದರ್ಭದಲ್ಲಿ ಅವರು ಮಾಯಾರಾವ್ ಅವರಿಗೆ ನನ್ನ ಪರಿಚಯ ಮಾಡಿಕೊಟ್ರು. ಡಾಕ್ಟರ್ ಮಾಯಾರಾವ್, ಕಥಕ್ ಎಕ್ಸ್ಪೋನೆಂಟ್. ಸೊ ಅವರ ಇನ್ಸ್ಟಿಟ್ಯೂಟ್ನಲ್ಲೂ ಹಾಡೋಕ್ಕೆ ಪ್ರಾರಂಭ ಮಾಡಿದೆ. ನಂದು ವೃತ್ತಿ ಜೀವನ ಒಂದು ಸ್ಲೋಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಯಿತು. 6 ತಿಂಗಳಾದಮೇಲೆ ಅವರು ಇಂಗ್ಲೆಂಡ್ಗೆ ಹೋದರು. ಆವಾಗ ನಾನು ಮೊದಲು ಹೇಳಿದೆ ನೋಡಿ ಎಪಿಸೋಡ್ಗಳೆಲ್ಲ ಅಲ್ಲಿಗೆ ಲಿಂಕ್ ಆಯಿತು. ಮನೋರಂಜನ್ ಪ್ರಭಾಕರ್ದು ಇವ್ರದ್ದೆಲ್ಲ ಹೇಳಿದ್ನಲ್ಲ ಅಲ್ಲಿ. ಸೊ ಇದು ನನ್ನ ಹಿಸ್ಟ್ರಿ. ಆ ಚಂದ್ರು ಅವರು ಇಂಗ್ಲೆಂಡಿಗೆ ಹೋಗುವಾಗ ನಾನು ಅವ್ರನ್ನ ಕೇಳಿದೆ, ಯಾವುದೋ ಚಂದ್ರು ನಿಮ್ಮಿಂದ ನಾನು ಇಷ್ಟೊಂದು ಉಪಕಾರ ಆಗಿದೆ, ನಿಮ್ಮ ಋಣ ನಾನು ಹೇಗೆ ತೀರಿಸಲಿ ಅಂತ. ಚಂದ್ರು ಅವರು ಒಂದೇ ಮಾತು ಹೇಳಿದ್ರು, ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಲ್ವಾ, ನೀವು ಅದೇ ರೀತಿ ಇನ್ನೊಬ್ಬ ಕಲಾವಿದನನ್ನು ಬೆಂಗಳೂರಿಗೆ ಬಂದು ನಿಲ್ಲಿಸಿ, ನನ್ನ ಋಣ ತೀರ್ತು. ಮಾಡಿದ್ರೆ ಅದನ್ನು ಮಾಡಿದೆ. ಫಯಾಜ್ ಖಾನ್ ಅಂತ ಒಬ್ಬ ಸಾರಂಗಿ ಪ್ಲೇಯರ್ ಇದ್ದಾರೆ, ನೀವು ಕೇಳಿರ್ಬೋದು. ಹೌದೌದು. ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬಂದಿದ್ದು ನಾನು. ಎಲ್ಲಿದ್ರು ಅವರು? ಅವರು ಧಾರವಾಡದಲ್ಲಿದ್ದರು. ಅವರಿಗೆ ಬಂದಾಗ ಬೀನಿಂಗಲ್ಲಿ 25,000 ದುಡ್ಡು ಕೊಟ್ಬಿಟ್ಟು ಭೋಗ್ಯಕ್ಕೆ ಮನೆ ಮಾಡಿಕೊಟ್ಟು ಸದಾಶಿವನಗರದಲ್ಲಿ ಬನ್ನಿ ನೀವು ಧೈರ್ಯದಲ್ಲಿ ನಾನಿದ್ದೀನಿ ನಿಮಗೆ ಅಂತ ಹೇಳಿ ಕರ್ಕೊಂಬಂದಿದ್ದು ನಾನು. ಭಾಳ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಇವತ್ತು. ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾರೆ ಅಂದರೆ, ಕೊರೋನಾ ಸಂದರ್ಭದಲ್ಲಿ ನನ್ನ ಮಗಳು ಮದುವೆ ಫಿಕ್ಸ್ ಆಯಿತು. ತುಂಬ ನನಗೆ ಕೈ ಕಟ್ಟಿತ್ತು. ಆವಾಗ ನಾನು ಫೋನ್ ಮಾಡಿದೆ. ಈ ಥರ ನಾನು ತುಂಬ ಜನರಿಗೆ ಮಾಡಿ ಅವ್ರ ಹೆಸರುಗಳನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಫೋನ್ ಮಾಡಿದೆ, ನಂಗೆ ಒಂದು 50,000 ರೂಪಾಯಿ ಬೇಕು, ಹೀಗಾಗಿದೆ. ಶಂಕರ್ ಬಾಯ್, ನೀವು ಅಷ್ಟೆಲ್ಲ ಮಾಡಿದ್ದೀರ ನನಗೋಸ್ಕರ, ನಿಮ್ಮ ಋಣ ನಾನು ತೀರ್ಸೋಕ್ಕಾಗತ್ತಾ? ನಾನು ಬಾಂಬೆಲಿದ್ದೀನಿ, ಈಗ ಬಂದ ಕೂಡಲೇ ನಿಮಗೆ ಫೋನ್ ಮಾಡ್ತೀನಿ ಅಂದರು. ಇವತ್ತಿನವರೆಗೂ ಫೋನ್ ಮಾಡಿಲ್ಲ. ನಾನೇನೋ ಬೇರೆ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಕಾದೆ. ಆ್ಯಂಟಿ ಕ್ಲೈಮ್ಯಾಕ್ಸ್ ಇದು. ನಾನಿದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಗ್ರ್ಯಾಟಿಟ್ಯೂಡ್ ಅನ್ನೋದು, ಇವತ್ತು ಚಂದ್ರು ಬಗ್ಗೆ ನಾನು ಇಟ್ಕೊಂಡಿರೋ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಋಣಸ್ಮರಣೆ, ಅದು ಮಾನವನ ಅತ್ಯಂತ ಉನ್ನತವಾದ ಗುಣಗಳಲ್ಲಿ ಒಂದು. ಪ್ರಾಣಿಗಳಲ್ಲಿ ಸಹಿತ ಇರುತ್ತದು. ಹೌದಪ್ಪ. ಒಂದು ನಾಯಿ ಅನ್ನ ಹಾಕಿದ ಮನೆಯನ್ನು ಜೀವನ ಪೂರ್ತಿ ಮರೆಯೋದು. ಹೌದೌದೌದು. ಆದರೆ ನನ್ನ ಜೀವನದಲ್ಲಿ ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ಜೀವನ ನಡೆದಿದೆ. ನಾನು ಹೇಳಿದ್ನಲ್ಲ, ಕಷ್ಟ ಕಾಲದ ಅವ್ರು ಕರ್ಕೊಂಬಂದೆ, ಏನೂ ಇರಲಿಲ್ಲ ಅವರು ಅವಾಗ. ಆಗಿನ ಸಂದರ್ಭದಲ್ಲಿ 25,000 ಯೋಚನೆ ಮಾಡಿ ಅವ್ರು ತೀರಿಸಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಸ್ವಲ್ಪ 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 ಕೊಟ್ಟು ಪ್ರಾಮಾಣಿಕವಾಗಿ ತೀರಿಸಿದ್ದಾರೆ. ಆದರೆ ನನಗೆ ಜೀವ ಹೋಗುತ್ತದೆ ಅನ್ನೋ ಪರಿಸ್ಥಿತಿಯಲ್ಲಿ ನಾನು ಯಾವತ್ತೂ ಯಾರನ್ನೂ ಕೇಳಿದ ಮದುವೆ. ಹಾಂ, ಏನೋ ಎಲ್ಲೋ ಫಾರಿನ್ಗೆ ಹೋಗ್ತೇನೆ ಅಂತ ದುಡ್ಡು ಕೇಳಿದ್ದಲ್ಲ. ಒಂದು 50,000 ರೂಪಾಯಿ ಬೇಕು ಅಂತ ನಾನು ಬೆಂಗಳೂರಿಗೆ ಬಂದ ಕೂಡಲೇ ಫೋನ್ ಮಾಡ್ತೀನಿ ಅಂತ ಹೇಳಿದವರು ಇವತ್ತಿನವರೆಗೆ ಫೋನ್ ಮಾಡಿಲ್ಲ.
ಈ ಥರ ಇನ್ನೂ ತುಂಬ ಜನ ಇದ್ದಾರೆ. ಈ ಇಂಟರ್ವ್ಯೂ ನೋಡಿದವ್ರಿಗೆ ಗೊತ್ತಾಗುತ್ತೆ ನಾನು ಅವ್ರು ಯಾರ್ಯಾರಿಗೆ ಫೋನ್ ಮಾಡಿದ್ದೆ, ಅವ್ರು ಯಾರ್ಯಾರು. ಈ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನೆನೆಸ್ಕೊಳ್ಬೇಕು. ನಾನು ಕಲ್ಯಾಣಪುರ ವೇದಮೂರ್ತಿ ಕಾಶಿನಾಥ್ ಭಟ್ರು ಹಾಗೂ ಶಂಕರ್ ಶಾನ್ಭಾಗರು ತುಂಬ ಆತ್ಮೀಯತೆ ಒಂದು ನನ್ನ ಮಿತ್ರ. ನಾನು ಒಂದು ಅಕಾಡೆಮಿಯಲ್ಲಿ ಉಡುಪಿಯಲ್ಲಿ ಸಂಗೀತ ಕಲೀಲಿಕ್ಕೆ ಹೋಗ್ತಿದ್ದೆ. ಆವಾಗ ಅವರು ಅಲ್ಲಿ ಕಲಿತಾಯಿದ್ರು. ಒಂದು ದಿವಸ ನಾನು ಅವರಿಗೆ ಹೇಳಿದೆ, ನಿನ್ನ ಕಂಠ, ನಿನ್ನ ಇದು ಎಲ್ಲ ಬಹಳ ಚೆನ್ನಾಗಿದೆ, ಆದ್ದರಿಂದ ನೀನು ಮುಂದುವರಿಸಿ ಹೋಗಬೇಕು ಎಂದು ನನ್ನ ಕಳಕಳಿ ಒಂದು ಪ್ರಾರ್ಥನೆ ಅವರಿಗೆ ಮಾಡಿದೆ. ಸಾಧನೆ ಮಾಡಬೇಕು, ನೀನು ಒಳ್ಳೆಯ ಸ್ಟೇಜ್ ತಗೊಳ್ಬೇಕು, ಈ ಸಾಧನೆಗೆ ನಿನಗೆ ಯಾವ ಪ್ರೋತ್ಸಾಹ ಬೇಕು ನಾನು ನಿನಗೆ ಬೆಂಬಲವಾಗಿ ಇರ್ತೇನೆ ಎಂದೇಳಿ ಆವಾಗ ಅವರಾಗಿ ಏನೂ ಅದಕ್ಕೆ ಹೇಳಲಿಲ್ಲ. ನನ್ನ ಮನಸ್ಸಿಗೆ ತೋರಿತು, ಒಂದು ಇವರಿಗೆ ಸಾಧನೆ ಮಾಡಲಿಕ್ಕೆ ಒಂದು ತಂಬೂರು ಇದ್ದರೆ ಒಳ್ಳೆಯದು ಎಂದೇಳಿ ನಮ್ಮ ಉಡುಪಿಯಲ್ಲಿ ಮಾಧವ್ ಮಾಸ್ಟರ್ ಎಂದೇಳಿ ಸಂಗೀತ ಪಾಠ ಅವರು ಮಾಡ್ತಾಯಿದ್ರು. ಅವರ ಹತ್ರ ಒಂದು 3-4 ತಂಬೂರು ಇತ್ತು. ಅವರ ಹತ್ರ ಮನವಿ ಮಾಡಿದಲ್ಲಿ ಕೊಡುವ ಎಂದು ಹೇಳಿ ಅವರು ಇದು ಮಾಡಿ, ಯಾರಿಗೆ ಎಂದು ಕೇಳಿದಾಗ ಶಂಕರ ಶಾನ್ಭಾಗರಿಗೆ ನನ್ನ ಕೊಡುಗೆಯನ್ನು ಕೊಡ್ತೇನೆ. ಆದ್ದರಿಂದ ಅವರು ಒಪ್ಪಿಕೊಂಡು ಸಂತೋಷದಿಂದ ಅವರು ನನಗೆ ಕೊಟ್ಟರು. ಆದ್ದರಿಂದ ಅವರಿಗೆ ಗುಪ್ತವಾಗಿ ನಂದು ಒಂದು ತಂಬೂರವನ್ನು ಅವರಿಗೆ ಕೊಟ್ಟು ಅವರ ಶ್ರೇಯೋಭಿವೃದ್ಧಿಗೋಸ್ಕರ ನಾನೊಂದು ಆಶೀರ್ವಾದ ಪೂರ್ವಕ ಒಂದು ತಂಬೂರವನ್ನು ಕೊಟ್ಟಿದ್ದೇನೆ. ಅವರು ಸಾಧನೆ ಮಾಡಿದ್ದಾರೆ, ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಒಂದು ಸಂಗೀತದ ಒಂದು ಈಗ ಒಳ್ಳೆಯ ಒಂದು ಕಲಾವಿದ ಆದನು. ಆದ್ದರಿಂದ ನನಗೆ ಬಹಳ ಸಂತೋಷ. ಆದ್ದರಿಂದ ಹಾಗೆ ಅವರು ಒಳ್ಳೆಯ ಕೀರ್ತಿಯನ್ನು ತಗೊಳ್ಳಿ ಎಂದೇಳಿ ನನ್ನ ಸದಾಕಾಲ ನನ್ನ ಆಶೀರ್ವಾದ ಪೂರ್ವಕ ನಾನು ಆಶಿಸುತ್ತೇನೆ.